ದೇವವರ ಪ್ರಸಾದಿತಃ ಅಂತ ಮಧ್ವವಿಜಯದ 4ನೇ ಸರ್ಗದಲ್ಲಿ 30ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ ಇದೆ. ಈ ವಾಸುದೇವ ಸನ್ಯಾಸ ಸ್ವೀಕಾರ ಮಾಡುವುದಕ್ಕಿಂತ ಮುಂಚೆ ದೇವವರ ಪ್ರಸಾದಿತಃ, ದೇವವರರು ಒಂದು ದೇವತಾ ಶ್ರೇಷ್ಠರು, ಅವರಿಂದ ಪ್ರಸಾದಿತಃ ಅಂದರೆ ಪ್ರಸಾದಾಭಿಮುಖೀಕೃತಃ ಅಂತ ಹೀಗಿದೆ. ಅದಕ್ಕೆ ಅರ್ಥ ಏನು ಅಂದರೆ, ದೇವತಾ ಶ್ರೇಷ್ಠರು ಇವನನ್ನು ಪ್ರಸನ್ನಗೊಳಿಸ್ತಾರೆ, ದೇವತಾ ಶ್ರೇಷ್ಠರಿಂದ ಪ್ರಸನ್ನಗೊಳಿಸಲ್ಪಟ್ಟವನು ಅಂತ ಅದರ ತಾತ್ಪರ್ಯ. ಇವನು ಪ್ರಸನ್ನನಾಗ್ತಾನೆ. ವಾಸುದೇವ ಪ್ರಸೀದತಿ ದೇವವರಾಣಾಂ, ದೇವವರರ ವಿಷಯದಲ್ಲಿ ಅಥವಾ ದೇವವರೇಭ್ಯ ಹೀಗೆಲ್ಲ. ಅದು ಪ್ರಸೀದತಿ ಅನ್ನೋದು ಅಣಿಜಂತ. ದೇವವರಾಹ ಏನಂ ಪ್ರಸೀದಯಂತಿ ಅನ್ನೋದು ನಿಜಂತ. ದೇವವರೈಹಿ ಏಷಃ ಪ್ರಸಾದಿತಃ ಅನ್ನುವುದು ಅಣಿಜಂತ ತ ಪ್ರತ್ಯಯದ ಪ್ರಯೋಗ. ಹೀಗೆ ಸಾಮಾನ್ಯವಾಗಿ ನಾವು ಅಣಿಜಂತದಲ್ಲಿ ಸಹ ಪ್ರಸನ್ನ ಭವತಿ ಇತ್ಯಾದಿ ಪ್ರಯೋಗಗಳನ್ನು ಕೇಳಿರ್ತೇವೆ, ಆದರೆ ನಿಜಂತದಲ್ಲಿ ಕೇಳಿರೋದಿಲ್ಲ. ಅಂಥದ್ದೊಂದು ಪ್ರಯೋಗ ಇದೆ. ಶಂಖಂ ಚಕ್ರಂ ಗದಾಂ ಚಾಪಂ ಶಾಂಗಂ ಗರುಡಮೇವ ಚ ಪ್ರಸಾದಯಾಮಿ ಶಿರಸ ತೇ ಬಂಧಾನ್ ಮೋಚಯಂತು ಮಾಂ ಅಂತ ಹರಿವಂಶದಲ್ಲಿ ಒಂದು ಪ್ರಯೋಗ ಇದೆ. ನಾನು ಶಂಖ, ಚಕ್ರ, ಗದ, ಶಾರ್ಂಗ, ಗರುಡ ಇವರೆಲ್ಲರನ್ನು ಪ್ರಸಾದಯಾಮಿ ಶಿರಸ, ನಾನು ತಲೆಬಾಗಿ ಅವರನ್ನು ಪ್ರಸನ್ನಗೊಳಿಸುತ್ತೇನೆ. ತೇ ಬಂಧಾನ್ ಮೋಚಯಂತು ಮಾಂ, ಅವರು ನನ್ನನ್ನು ಬಂಧದಿಂದ ಮುಕ್ತನನ್ನಾಗಿ ಮಾಡಲಿ ಅಂತ ಹೀಗೆ ಅಲ್ಲಿ ನಿಜಂತ ಪ್ರಯೋಗ ಒಂದಿದೆ. ಆ ನಿಜಂತ ಪ್ರಯೋಗ ಕಡಿಮೆ ಆದ್ದರಿಂದ ನಮಗದು ಆಮೇಲೆ ಗೊತ್ತಾಗಲಿಕ್ಕಿಲ್ಲ. ಅಣಿಜಂತ ಪ್ರಯೋಗವೇ ಹೆಚ್ಚು. ಪ್ರಸೀದತಿ, ಲಕ್ಷ್ಮೀ ವೆಂಕಟೇಶ ಪ್ರಸನ್ನ, ಅನ್ನಪೂರ್ಣ ಪ್ರಸನ್ನ, ಪ್ರಸನ್ನ ಮಮ ಸರ್ವದ, ಹೀಗೆಲ್ಲ ಪ್ರಯೋಗಗಳಿವೆ. ಪ್ರಸಾದಯತಿ, ಪ್ರಸಾದಿತಃ ಅನ್ನೋ ಪ್ರಯೋಗವು ಹೀಗೆ ವಿರಳವಾಗಿ ಇರ್ತದೆ. ಅದನ್ನು ಪ್ರಸಂಗ ಬಂದಾಗ ನಾವು ಉಪಯೋಗ ಮಾಡಬೇಕಾಗ್ತದೆ. ಯಾರಿಗೆ ಆ ದೇವತೆ ಪ್ರಸನ್ನನಾಗಿರ್ತಾನೋ ಆ ದೇವತೆಗಳು ಅವನನ್ನು ಪ್ರಸನ್ನಗೊಳಿಸ್ತಾರೆ. ಪ್ರಸನ್ನಗೊಳಿಸುವುದು ಅನ್ನೋದು ನಿಜಂತ ಅನ್ನೋದನ್ನು ಗಮನಿಸಬೇಕು.